ಹೇ ಗೈಸ್, ಗುಡ್ ಮಾರ್ನಿಂಗ್. ಬೆಳಗಿನ ಶುಭೋದಯ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಆ್ಯಂಡ್ ಹ್ಯಾಪಿ ಸ್ಯಾಟರ್ಡೇ. ಸೊ ಹ್ಯಾಪಿ ವೀಕೆಂಡ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆರ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನನ್ನ ಬೆಳಗಿನ ಪೂಜೆ ಎಲ್ಲ ಆಯಿತು. ಫೀಲಿಂಗ್ ಬ್ಲೆಸ್ಡ್. ಸೊ ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ವೀಕೆಂಡ್ ಅಲ್ವಾ, ಸಾಟರ್ಡೇ ಫಿಶ್ ಫ್ರೈ ಮಾಡಿದ್ದೀನಿ, ಹಾಗೆ ಫಿಶ್ ಕರಿ. ಸೊ ಇವತ್ತು ಮತ್ತಿ ಫಿಶ್ ಫ್ರೈ. ಸೊ ಗೈಸ್ ಈಗ ಮಧ್ಯಾಹ್ನದು 2:30 ಟೈಮ್ ಆಗಿದೆ. ಸೊ ಲಂಚ್ ಟೈಮು. ಸೊ ಇವತ್ತು ನಾನು ಫಿಶ್ ಸ್ಪೆಷಲ್ ಮಾಡಿದ್ದೀನಿ. ಫಿಶ್ ಸ್ಪೆಷಲ್ ಅಂದರೆ ನಾನು ಫಿಶ್ ಕರಿ ಮಾಡಿದ್ದೀನಿ, ಮತ್ತಿ ಫಿಶ್ ಗ್ರೇವಿ, ಪುಳಿ ಮುಂಚಿ ಮತ್ತು ಮತ್ತಿ ತವಾ ಫ್ರೈ ಮಾಡಿದ್ದೀನಿ. ಸೊ ಇದು ಫಿಶ್ ತುಂಬ ದೊಡ್ಡದಾಗಿತ್ತು. ಯೂಶ್ವಲಿ ಬೂತಾಯಿಗೆ ಮತ್ತಿ ಅಂತ ಹೇಳ್ತೀವಿ, ಮತ್ತಿಗೆ ಬೂತಾಯಿ ಅಂತ ಹೇಳ್ತೀವಿ. ಸೊ ಅದು ಯೂಶ್ವಲಿ ಇಷ್ಟು ದೊಡ್ಡದು ಬರಲ್ಲ, ಬಟ್ ಚೆನ್ನಾಗಿ ಆಗಿದೆ. ಈ ಸಲ ತುಂಬ ದೊಡ್ಡದಿತ್ತು ಮತ್ತು ಫ್ರೆಶ್ ಇತ್ತು. ಆಯ್ತಾ, ಅದಕ್ಕೆ ನಾನು ಫ್ರೈ ಮಾಡೋಣ ಅಂತ ಫ್ರೈ ಮಾಡಿ ಸ್ವಲ್ಪ ಗ್ರೇವಿ ಮಾಡಿದೆ. ಗ್ರೇವಿ ಅಂದರೆ ಪುಳಿ ಮುಂಚಿ ತುಂಬಾ ಚೆನ್ನಾಗಿರುತ್ತೆ. ಆಯಿತಾ, ಸೊ ಚೆನ್ನಾಗಿ ಬಂದಿತ್ತು, ತುಂಬಾ ಇಷ್ಟ ಆಯಿತು. ಇವತ್ತೊಂದು ಒಳ್ಳೆ ಊಟ ಅಂತಲೇ ಹೇಳ್ಬೋದು. ಟೇಸ್ಟಿಯಾಗಿ ಬಂದಿತ್ತು. ಯೂಶ್ವಲಿ ಮತ್ತೆ ಪುಳಿ ಮುಂಚಿ ಸ್ಪೈಸಿಯಾಗಿ ಇರುತ್ತೆ. ಮತ್ತಿಗೆ ಇನ್ನೊಂದು ಹೆಸರು ನಮ್ಮ ಮಂಗಳೂರಲ್ಲಿ ಬೂತಾಯಿ ಅಂತ ಹೇಳ್ತೀವಿ. ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ರೈಸ್ ಜೊತೆಗೆ. ಈ ಪುಳಿ ಮುಂಚಿ ರೈಸ್ ದೋಸೆ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮತ್ತಿ ಪುಳಿ ಮುಂಚಿ ಮತ್ತು ಮತ್ತಿ ತವಾ ಫ್ರೈ ತುಂಬ ಟೇಸ್ಟಿಯಾಗಿ ಬಂದಿದೆ. ಫಿಶ್ ದೊಡ್ಡದಾಗಿರೋದ್ರಿಂದ ತುಂಬ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು, ಟೇಸ್ಟಿಯಾಗಿತ್ತು. ಸ್ಪೈಸಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬಂದಿದೆ, ಫ್ರೆಶ್ ಆಗಿತ್ತು, ಇಷ್ಟ ಆಯಿತು. ಗೈಸ್, ಅದಾದ ನಂತರ ಸಂಜೆ ನಾನು ಸ್ವಲ್ಪ ಹೊರಗಡೆ ಬಂದೆ, ಸ್ವಲ್ಪ ಕೆಲಸ ಇತ್ತು. ಹಾಗೆ ಬರ್ತಾ ಹೋಳಿಗೆ ಮನೆ ಅಂತ ಒಂದು ಹೋಳಿಗೆ ತಿಂಡಿ ಅಂತ ಅವರು ಬಿಸಿ ಬಿಸಿ ಹೋಳಿಗೆ ಮಾಡಿ ಸೇಲ್ ಮಾಡ್ತಾರೆ. ಸೊ ಅಲ್ಲಿಗೆ ಬಂದಿದ್ದೆ. ಸೊ ಹೋಳಿಗೆ ತಿನ್ನೋಣ ಅಂತ. ತುಂಬ ಚೆನ್ನಾಗಿರುತ್ತೆ. ಆಯಿತಾ, ಗೀ ಹಾಕಿ ಮಾಡ್ತಾರೆ. ಇವರು ಕುಂದಾಪುರದವರು, ಬಟ್ ತುಂಬ ಚೆನ್ನಾಗಿ ಹೋಳಿಗೆ ಮಾಡ್ತಾರೆ. ಸೊ ಹಾಗಾಗಿ ನಾನು ಇದು ಕಾಯಿ ಹೋಳಿಗೆ ತೊಗೊಂಡಿದ್ದೆ. ಕಾಯಿ ಹೋಳಿಗೆ ಅಂದರೆ ಒಣ ಕೊಬ್ಬರಿ ಇದೆ ಅಲ್ಲ, ಒಣ ಕೊಬ್ಬರಿ ಹಾಕಿ ಮಾಡೋದು. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ಎಲ್ಲ ಉದ್ದಿನ ಹೋಳಿಗೆ, ಎಲ್ಲೋ ಕಲರ್ ಇದೆ ಅಲ್ಲ, ಅದು ಉದ್ದಿನ ಹೋಳಿಗೆ. ಉದ್ದಿನ ಬೇಳೆ ಹಾಕಿ ಮಾಡ್ತಾರಲ್ಲ, ಅದು ಮಾಮೂಲಿ ಎಲ್ಲ ಕಡೆನೂ ಮಾಡ್ತಾರೆ. ಸೊ ನಾರ್ಮಲ್ ಅದು. ಇದು ಕೊಬ್ಬರಿ ಇದೆ ಅಲ್ಲ, ಒಣ ಕೊಬ್ಬರಿ ಹಾಕಿ ಮಾಡೋದು. ನಮ್ಮ ಮಂಗಳೂರು ಸೈಡ್ ಕಾಯಿ ಹೋಳಿಗೆ ಅಂತ ಹೇಳ್ತಾರೆ ಅದಕ್ಕೆ. ಅದು ಈ ಥರ ಸ್ಪೆಷಲ್ಲಾಗಿ ಬಿಸಿ ಬಿಸಿ ಇದ್ದಾಗ ತಿನ್ನಬೇಕು. ಆಯಿತಾ, ಗೀ ಹಾಕಿ ತಿನ್ನಬೇಕು. ಇವರು ಮಾಡೋದು ಗೀ ಹಾಕಿ ಅಂತ ಹೇಳ್ತಾರೆ, ಬಟ್ ಗೀ ಹಾಕಿ ಬಿಸಿ ಬಿಸಿಯಾಗಿ ತಿಂದರೆ ಅದರ ಟೇಸ್ಟೇ ಬೇರೆ, ಮಜಾನೇ ಬೇರೆ. ಆಯಿತಾ, ಸಖತ್ತಾಗಿರುತ್ತೆ. ಆ ಕೊಬ್ಬರಿ ಫ್ಲೇವರ್ ಇದೆ ಅಲ್ಲ, ಬಾಯಲ್ಲಿ ಹಾಕಿದಾಗ ಮೆಲ್ಟ್ ಆಗುತ್ತೆ. ಆ ಕೊಬ್ಬರಿ ಫ್ಲೇವರ್ ಮತ್ತು ಗೀ ಕಾಂಬಿನೇಷನ್ ಇದೆಲ್ಲ ಸೂಪರ್ ಟೇಸ್ಟಿ, ಯಮ್ಮಿ ಅಂತಲೇ ಹೇಳ್ಬೋದು. ಗೈಸ್, ಇದೊಂದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗಾಗಿ ಈ ಡೈಲಿ ವ್ಲಾಗ್ ಇದೊಂದು ಸಣ್ಣ ಸಿಂಪಲ್ ವ್ಲಾಗ್. ಸೊ ಈ ವ್ಲಾಗ್ ಹೇಗಿತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಸೊ ಇವತ್ತು ವೀಕೆಂಡ್ ಅಲ್ವಾ, ಸಂಜೆ ಹೊರಗಡೆ ಹೋಗಬೇಕು. ಹಾಗಾಗಿ ಸೊ ಮತ್ತೆ ಸಿಗೋಣ. ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. Take care. Happy weekend to all of you. Thank you so much for watching. Lots of love.